ಹಾಯ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ಅಂದರೆ ಮಕ್ಕಳಿಗೆ ಒಂದು ಪೌಡ್ರನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನು ಪೌಡ್ರಪ್ಪ ಅಂದರೆ ಮಿಕ್ಸು ಎಲ್ಲ ಥರ ಕಾಳುಗಳು ಬರುತ್ತೆ. ಆ ಕಾಳಿಂದು ಯಾವ ಥರ ಪೌಡ್ರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈಗ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳು ಹಾಗೆ ಹೋಗ್ತವೆ, ಅಥವಾ ಸ್ವಲ್ಪ ಹಾಲು ಕುಡಿದು ಹೋಗ್ತವೆ, ತಿಂಡಿ ತಿಂದೇ ಹೋಗ್ತಾ ಇರ್ತವೆ. ಅಂಥ ಮಕ್ಕಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಶುಗರ್ ಇರೋರು ಯೂಸ್ ಮಾಡ್ಬೋದು. ಅಂದರೆ ಬೆಳಿಗ್ಗೆ ಟೀ ಕಾಫಿ ಎಲ್ಲ ಕುಡಿತಾರಲ್ವ, ಅದೆಲ್ಲ ಬಿಟ್ಬಿಟ್ಟು ಇದು ಈ ಮಿಕ್ಸ್ ಇರೋದನ್ನು ಪೌಡ್ರನ್ನ ಇದನ್ನು ಬೆಳಗ್ಗೆ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ನಿಮಗೆ ಈಗ ಹೌಸ್ ವೈಫ್ ಎಲ್ಲ ಇರ್ತಾರಲ್ವ, ಅವ್ರಿಗೆ ಬೆಳಿಗ್ಗೆ ತಿಂಡಿ ಬೇಗ ತಿನ್ನೋಕ್ಕಾಗಲ್ಲ. ಅಂಥವರೆಲ್ಲನೂ ಇದನ್ನು ಬೆಳಿಗ್ಗೆ ಬೇಗ ಮಾಡಿಕೊಂಡು ಕುಡಿದ್ರೆ, ಒಂದು ಲೋಟ ಕುಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಇದಕ್ಕೆ ಏನೇನು ಕಾಳುಗಳೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಮೇಯ್ನಾಗಿ ರಾಗಿ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. ರಾಗಿ, ಗೋಧಿ, ಅಕ್ಕಿ, ಆಮೇಲೆ ಕಡಲೆಕಾಳು, ಕಡಲೆ ಬೀಜ, ಈ ಥರ ನಿಮಗೆ 18ರಿಂದ 20 ಥರದ ಕಾಳುಗಳನ್ನೆಲ್ಲನೂ ಸ್ಲಿಮ್ಮಲ್ಲಿ ಹುರಿತಾ ಇರ್ತೀನಿ. ಫಸ್ಟ್ ಇದೊಂದು 3-4 ಅವರ್ಸ್ ಆಗುತ್ತೆ. ಅಂದರೆ ಎಲ್ಲ ಮೆಜರ್ಮೆಂಟಲ್ಲಿರುತ್ತೆ, ಯಾವುದಾದ್ರು ಎಷ್ಟೆಷ್ಟು ತೊಗೋಬೇಕು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಿಮಗೆ ಯಾವ್ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಸ್ಲಿಮ್ಮಾಗಿ ಹುರ್ಕೋಬೇಕು. 1ರಿಂದ 1.5 ತಿಂಗಳು ಇಟ್ಕೊಂಡ್ರು ನಿಮಗೆ ಏನೂ ಆಗೋಲ್ಲ. ಯಾಕಂದರೆ ಚೆನ್ನಾಗಿ ಹುರಿದಿರ್ತೀವಲ್ವ, ಅದಕ್ಕೋಸ್ಕರ ಇದನ್ನು 1.5 ತಿಂಗಳು ಇಟ್ಕೊಂಡು ದಿನ ಒಂದು ಲೋಟ ನೀರಿಗೆ 1 ಸ್ಪೂನು ಗಂಜಿ ಥರ ಮಾಡಿಕೊಂಡು ಕುಡಿಬಹುದು. ಬೆಲ್ಲ ಹಾಕೋಬಾರ್ದು. ಸ್ವೀಟ್ ಇಷ್ಟ ಅನ್ನೋರು ಬೆಲ್ಲ ಹಾಕ್ಕೊಂಡು ಕುಡೀರಿ. ಬೆಲ್ಲ ಯಾಕೆ ಬೇಡ ಅಂದರೆ ಶುಗರ್ ಇರೋರಿಗೆ ಬೆಲ್ಲ ಬೇಡ ಅಂತ ಹೇಳೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ನಾನು ಉಪ್ಪು ಹಾಕಿ ಮಾಡಿಕೊಡೋದು. ಈ ಥರ ನಿಮಗೆ ತುಂಬ ಹೆಲ್ದಿ ಕೂಡ. ಸ್ಕೂಲಿಗೆ ಹೋಗೋ ಮಕ್ಕಳಿಗಿದು ಬೆಸ್ಟಾಗಿರುತ್ತೆ. ನೋಡಿ, ಕಡಲೆ ಬೀಜ, ಈ ಥರ ಎಲ್ಲ ಥರ ಕಾಳುಗಳನ್ನು ಇದಕ್ಕೆ ಬಜೆ ಹಾಕ್ತೀನಿ. ಆಮೇಲೆ ನಿಮಗೆ ಸೊಂಪು ಕಾಳು, ಜೀರಿಗೆ, ಇದೆಲ್ಲ ಏನಕ್ಕಪ್ಪ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಮಕ್ಕಳು ಇದು ಕುಡಿದ್ಬಿಟ್ಟು ಸ್ಕೂಲಿಗೆ ಹೋಗ್ತಾವಲ್ಲ, ಅದು ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತ ಅದೆಲ್ಲ ಹಾಕ್ತೀನಿ. ಆಮೇಲೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಇದು ಬೇಕು, ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನನಗೆ ಮೆಸೇಜ್ ಮಾಡಿ ನಾನು ಮಾಡಿಕೊಡ್ತೀನಿ. ಅಥವಾ ಮಾಡ್ಕೊತೀನಿ ಅನ್ನೋದು ಆರಾಮಾಗಿ ಮಾಡ್ಕೊಂಡು 1.5 ತಿಂಗಳು ಇಟ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ನಾನು 2 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಕೊಡಬೇಕು. ಯಾಕಂದರೆ ಚಿಕ್ಕ ಮಕ್ಕಳು ಪ್ರೋಟೀನ್ ಜಾಸ್ತಿ ಇರುತ್ತಲ್ವ, ಕೆಲವೊಂದು ಮಕ್ಕಳಿಗೆ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ ಆಗಲ್ಲ. ಅದಕ್ಕೋಸ್ಕರ 2 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಒಂದು ಅರ್ಧ ಲೋಟ ಕೊಟ್ಟರೆ ಸಾಕು. ದೊಡ್ಡವರಿದ್ದರೆ 1 ಲೋಟ ಕುಡಿಬೋದು, ಏನು ತೊಂದರೆ ಇಲ್ಲ. ನನ್ನ ಮಕ್ಕಳಿಗೆ ನಾನು ಒಂದೊಂದು ಲೋಟ ಬೆಳಗ್ಗೆ ಇದನ್ನೇ ಕೊಡೋದು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಬೆಳಗ್ಗೆ ಇದು ರಾಗಿ ಗಂಜಿ, ಈ ಥರ ಗಂಜಿ ಎಲ್ಲ ಕುಡಿದ್ರೆ ಆಗೋಲ್ಲ, ಲೂಸ್ ಮೋಷನ್ ಎಲ್ಲ ಆಗುತ್ತೆ ಅಂಥವರೆಲ್ಲ ನೋಡಿಕೊಂಡು ಸ್ವಲ್ಪ ನಿಮ್ಗೆ ಆಗ್ಬರುತ್ತಾ ವಯಸ್ಸಾದವರೆಲ್ಲ ಇರ್ತಾನೆ, ಪ್ರೋಟೀನ್ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಹೇಳೋದು. ಸ್ವಲ್ಪ ಮಾಡಿಕೊಂಡು ಕುಡಿಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ರೂಢಿ ಆದಂಗೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಕುಡಿಬೋದು. ದಿನ ಸ್ವಲ್ಪ ಒನ್ ಡೇ ಸ್ವಲ್ಪ 100 ml, ಆಮೇಲೆ 200 ml, ಆ ಥರ ಎಲ್ಲ ನೀವು ಮಾಡ್ಕೊಂಡು ಕುಡಿಬೋದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ನೀವು ಮಾಡ್ಕೊಂಡು, ಅಂದರೆ ಟೀ ಕಾಫಿ ಎಲ್ಲ ಗ್ಯಾಸ್ಟ್ರಿಕ್ಕು, ಶುಗರ್ ಇರೋರಿಗೆಲ್ಲ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಅದೆಲ್ಲ ಬಿಟ್ಬಿಟ್ಟು ಈ ಥರ ನೀವು ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ನೋಡಿ, ಮಕಾನ ಅಂತಾರೆ, ಅಂದರೆ ಕಮಲದ ಬೀಜ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತ್ಗೆಲ್ಲ, ಅದಕ್ಕೋಸ್ಕರ ಮಕಾನೂ ಹಾಕ್ತೀನಿ. ಆಮೇಲೆ ಮೆಂತ್ಯ ಕಾಳು, ಶುಗರ್ ಇರೋರ್ಗೆ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಅದಕ್ಕೋಸ್ಕರ ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಇಂಗ್ರೀಡಿಯೆಂಟ್ಸು ತುಂಬ ಹಾಕ್ತೀನಿ ಇದಕ್ಕೆ. ತುಂಬ ಡಿಟೇಲಾಗಿ ಇದೆ ವಿಡಿಯೋ, ನೋಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತಿಗೂ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಅನ್ನೋರು ನನಗೆ ಮೆಸೇಜ್ ಮಾಡಿ ಮಾಡಿಕೊಡ್ತೀನಿ. ಏಲಕ್ಕಿ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಏಲಕ್ಕಿ ಏನಕ್ಕಂದರೆ ಘಮ ಬರಲಿ ಅಂತ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಕಾಳುಗಳಿರುತ್ತೆ. ಇದನ್ನು ಪೌಡ್ರ್ ಮಾಡಿಸ್ಕೊಂಡು ಜರಡಿ ಹಿಡಿದು ಇಟ್ಕೋಬೇಕು. ತುಂಬ ನೈಸ್ ಪೌಡ್ರು ಆದರೂ ಓಕೆ. ಆಮೇಲೆ ಒಂದ್ಸರಿ ಮನೆಗೆ ಬಂದಮೇಲೆ ಜರಡಿ ಹಿಡಿಬೇಕು.